ನಮಸ್ಕಾರ. ಮುಂಚೆ ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. LDL ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲು, HDL ಅನ್ನೋದು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾಯಿದ್ರು. ಯಾಕೆಂದರೆ LDL ಏನು ಮಾಡುತ್ತೆ, ಲಿವರಿಂದ ಪ್ರೊಡಕ್ಷನ್ ಆಗಿಬಿಟ್ಟು ಅದು ಬ್ಲಡ್ ಜೊತೆಗೆಲ್ಲ ಹರಿದಾಡ್ತಾ ಎಲ್ಲೆಲ್ಲಿ ಆರ್ಟ್ರಿ ಡ್ಯಾಮೇಜ್ ಆಗಿರುತ್ತೆ ಅಲ್ಲೆಲ್ಲ ಹೋಗಿ ಡಿಪಾಸಿಷನ್ ಕೂತ್ಕೊಂಡು ಬ್ಲಾಕೇಜ್ಗಳು ಮಾಡುತ್ತೆ. ಈ HDL ಅನ್ನೋ ಕೊಲೆಸ್ಟ್ರಾಲ್ ಏನು ಮಾಡುತ್ತೆ, ಎಲ್ಲೆಲ್ಲಿ ಡಿಪಾಸಿಷನ್ ಆಗಿ ಕೊಲೆಸ್ಟ್ರಾಲ್ ಇರುತ್ತೆ ಅದನ್ನು ವಾಪಸ್ ಲಿವರ್ ತೊಂಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇತ್ತು. ಇವಾಗ ಆ ಥರ ಕಾನ್ಸೆಪ್ಟ್ ಇಲ್ಲ. ಈಗ ನಮಗಿರೋದೇನೆಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಕೆಲವರಿಗೆ HDL ಗುಡ್ ಕೊಲೆಸ್ಟ್ರಾಲ್ ನಾರ್ಮಲ್ ಇರುತ್ತೆ, ಕೆಲವರಿಗೆ ಲೋ ಇರುತ್ತೆ, ಕೆಲವು ಹೈ ಇರುತ್ತೆ, ಅದೇನು ಅಂತ ಡಿಫ್ರೆನ್ಸ್ ಮಾಡೋದಿಲ್ಲ. ಬಟ್ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ LDL ಅನ್ನೋದು, ಅದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಅಥವಾ ಬ್ಲಾಕೇಜ್ಗಳ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮಗೀಗ ಯಾರಿಗೆ ಎಷ್ಟು ರಿಸ್ಕ್ ಇರುತ್ತೋ ಅಷ್ಟು ಕೊಲೆಸ್ಟ್ರಾಲ್ ಅಥವಾ ಅಷ್ಟು LDL ಅವ್ರಿಗೆ ಕಡಿಮೆ ಇರಬೇಕು ಅಂತ ಹೇಳ್ತೀವಿ. ಎಕ್ಸಾಂಪಲಿಗೆ ನಾರ್ಮಲ್ ಆಗಿ ಹೆಲ್ದಿ ಆಗಿರೋರಿಗೆ, ಏನೂ ಬ್ಲಾಕೇಜ್ಗಳು ಇಲ್ಲದೆ ಇರೋರಿಗೆ 100ಗಿಂತ ಕಡಿಮೆ ಇರಬೇಕು LDL ಅಂತ ಹೇಳ್ತೀವಿ. ಯಾರಿಗೆ ಆಲ್ರೆಡಿ ಬ್ಲಾಕೇಜ್ ಆಗಿರುತ್ತೋ, ಒಂದು ಬ್ಲಾಕೇಜ್ ಆ ಥರ ಆಗಿದ್ದರೆ ಅವ್ರಿಗೆ 70ಗಿಂತ ಕಡಿಮೆ ಇರಬೇಕಂತ ಹೇಳ್ತೀವಿ. ಯಾರಿಗೆ ಬೈಪಾಸ್ ಆಗಿರುತ್ತೆ, ಮಲ್ಟಿಪಲ್ ಬ್ಲಾಕ್ ಇರುತ್ತೋ ಅವ್ರಿಗೆ LDL ವ್ಯಾಲ್ಯೂ 55ಗಿಂತ ಕಡಿಮೆ ಇರಬೇಕಂತ ಹೇಳ್ತೀವಿ. ಸೊ ಹಾಗೆ ಯಾರಿಗೆ ಎಷ್ಟು ಬ್ಲಾಕ್ ಜಾಸ್ತಿ ಆಗಿರುತ್ತೋ ಅಷ್ಟು LDL ಅಥವಾ ಅಷ್ಟು ಬ್ಯಾಡ್ ಕೊಲೆಸ್ಟ್ರಾಲ್ನ ಅವರು ಕಡಿಮೆ ಮಾಡ್ಕೋಬೇಕು. ಅಷ್ಟು ಕಡಿಮೆ ಇಟ್ಕೊಂಡ್ರೆ ಮತ್ತೆ ಬ್ಲಾಕ್ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮಗೆ ಈ LDL ಅನ್ನೋದು 20% ನಮ್ಮ ಫುಡ್ಡಿಂದ ಬರುತ್ತೆ, 80% ಲಿವರಿಂದ ಬರುತ್ತೆ. ಸೊ ನಾವು ಫುಡ್ಡಲ್ಲಿರೋದನ್ನು 20% ಮಾತ್ರ ಕಡಿಮೆ ಮಾಡೋಕ್ಕಾಗುತ್ತೆ. ಈ ಲಿವರಿಂದ ಬರೋ ಕೊಲೆಸ್ಟ್ರಾಲ್ನ ನಾವು ವಾಲಂಟರಿಯಾಗಿ ಕಡಿಮೆ ಮಾಡೋಕ್ಕೆ ಬರೋದಿಲ್ಲ. ನಾವು ಮನಸ್ಸಿಚ್ಛಿಸಿ ಲಿವರ್ಗೆ ಹೇಳಿ ನೀನು ಪ್ರೊಡಕ್ಷನ್ ಮಾಡಬೇಡ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕಿಂತಲೇ ಎಷ್ಟೊಂದು ಮೆಡಿಸಿನ್ಗಳಿದೆ. ಸ್ಟ್ಯಾಟಿನ್ಸ್ ಇದೆ, ಎಜೆಟಿಮಾಬ್ ಅಂತ ಇದೆ, ಬೆಂಪಡೋಯಿಕ್ ಆಸಿಡ್ ಅಂತಿದೆ, PCSK9 ಇನ್ಹಿಬಿಟರ್ಸ್ ಅಂತ ಇದೆ, ಇಂಜೆಕ್ಷನ್ಸ್ ಕೂಡ ಬಂದಿದೆ. ಸೊ ಇವೆಲ್ಲ ಏನು ಮಾಡುತ್ತೆ, ಈ LDL ಕೊಲೆಸ್ಟ್ರಾಲ್ ಲಿವರಿಂದ ಪ್ರೊಡಕ್ಷನ್ ಮಾಡೋದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಯಾರಿಗೆ ಜೆನೆಟಿಕಲಿ ಹೈ ಕೊಲೆಸ್ಟ್ರಾಲ್ ಇದೆ ಅಂದರೆ ಡಯಟಿಂದ ಮಾಡಿದರೆ 20% ಮಾತ್ರ ಕಡಿಮೆ ಆಗುತ್ತೆ, ತುಂಬ ಕಡಿಮೆ ಆಗೋದಿಲ್ಲ. ಬಟ್ ನಮಗೆ LDL ಕೊಲೆಸ್ಟ್ರಾಲ್ ಈ BP ಶುಗರ್ ಥರ ತುಂಬ ಜಾಸ್ತಿ ಇತ್ತು ಬ್ಲಡ್ಡಲ್ಲಿ, ತುಂಬ ವರ್ಷ ಇತ್ತು ಅಂದರೆ ಬ್ಲಾಕೇಜ್ಗಳು ಆಗೇ ಆಗುತ್ತೆ. ಸೊ ಅದಕ್ಕೆ ಈ LDL ಕೊಲೆಸ್ಟ್ರಾಲನ್ನು ನಾವು ಆದಷ್ಟು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಇಟ್ಕೋಬೇಕು. ಡಯಟ್ ಎಕ್ಸಸೈಸಿಂದ ಕಡಿಮೆ ಆಗದೆ ಹೋದರೆ ಚೆಕ್ ಮಾಡಿ ನೋಡಿಕೊಂಡು ಆಮೇಲೆ ಮಾತ್ರೆಗಳನ್ನ ಶುರು ಮಾಡಿ ಆ ಮಾತ್ರೆ ಡೋಸ್ನ ಟೈಟ್ರೇಟ್ ಮಾಡಿಬಿಟ್ಟು ಯಾವ ಡೋಸ್ಗೆ ಅದು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೋ ಆ ಡೋಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿ ಬರುತ್ತೆ. ಸೊ LDL ಕೊಲೆಸ್ಟ್ರಾಲನ್ನು ನಾವು ಎಕ್ಸಸೈಸ್ ಮಾಡಿ ಬರ್ನ್ ಮಾಡೋಕ್ಕಾಗೋದಿಲ್ಲ. ಇದು ಎನರ್ಜಿ ಸೋರ್ಸ್ ಅಲ್ಲ, ಇಟ್ ಇಸ್ ಎ ಮಾಲಿಕ್ಯೂಲ್. ಅಂದರೆ ಏನು, ಸ್ಟಿರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ಗೆ, ನ್ಯೂ ಸೆಲ್ ಪ್ರೊಡಕ್ಷನ್ಗೆ ಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಎಕ್ಸಸ್ ಆಗಿ ನಮ್ಗೆ LDL ಬಾಡಿಲಿದ್ದರೆ ಜಾಸ್ತಿ ಯೂಸ್ ಆಗೋದಿಲ್ಲ. ಅದು ಜಾಸ್ತಿ ಇದ್ದಷ್ಟು ಅದು ಬ್ಲಾಕೇಜ್ಗಳು ಜಾಸ್ತಿ ಆಗುತ್ತೆ. ಅದನ್ನು ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ನಮ್ಮ ಹೃದಯಕ್ಕೆ ಮತ್ತು ದೇಹಕ್ಕೆ ಒಳ್ಳೆಯದು. ಧನ್ಯವಾದಗಳು.